ಮಹಾಕುಂಭಮೇಳದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಇದು ಮಹಾಕುಂಭಮೇಳವಲ್ಲ, ಮೃತ್ಯು ಕುಂಭಮೇಳ ಅಂತ ಹೇಳೋದ್ರ ಮುಖಾಂತರ ಮತ್ತೊಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಕೇವಲ ವಿವಿಐಪಿಗಷ್ಟೇ ಭದ್ರತಾ ವ್ಯವಸ್ಥೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಮಹಾಕುಂಭಮೇಳವನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ವೋ, ಯಾರ್ಯಾರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ವೋ, ಇಂಥವರಿಂದ ಈ ಥರದ ಹೇಳಿಕೆಗಳು ಸಹಜ, ಕ್ವೈಟ್ ನ್ಯಾಚುರಲ್. 55 ಕೋಟಿ ಜನ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಬಂದಿದ್ದಾರೆ. ನೀವು ಹೇಳ್ತಾ ಇರ್ತಕ್ಕಂಥ ಈ ಸ್ಟೇಟ್ಮೆಂಟ್, ಕೊಡ್ತಾ ಇರೋ ಸ್ಟೇಟ್ಮೆಂಟು ಈ 55 ಕೋಟಿ ಜನರಿಗೂ ಮಾಡಿದಂತಹ ಅವಮಾನ. ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಸುಮ್ಮನಾಗ್ಬೇಡಿ, ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಹೋಗಬೇಡಿ. ಮಮತಾ ಬ್ಯಾನರ್ಜಿಯವರು ಬರಲೇ ಇಲ್ಲ ಕುಂಭ ಸ್ನಾನಕ್ಕೆ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಆದರೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಿಮ್ಮ ಅಸಹನೆಯನ್ನು ಯಾಕೆ ತೋರಿಸ್ಕೋತೀರಾ ಅಂತ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ಅಲ್ಲಿ ಹೋಗಿ ಬಂದವ್ರನ್ನ ಕೇಳಿ, ನಾನು ತುಂಬ ಜನರನ್ನ ಕೇಳಿದ್ದೀನಿ, ನಮ್ಮ ಸುತ್ತಮುತ್ತ ಇರೋರೇ ತುಂಬ ಜನ ಹೋಗಿ ಬಂದಿದ್ದಾರೆ, ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಯಾವ ಪಕ್ಷದವರು ಅಲ್ಲ, ಏನೂ ಅಲ್ಲ, ಜನಸಾಮಾನ್ಯರು. ಹಾಗಾಗಿ ಕೆಲವರಿಗೆ ಇದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಉತ್ತರ ಪ್ರದೇಶಕ್ಕೆ ಹರಿದು ಬರ್ತಾ ಇರ್ತಕ್ಕಂಥ ಆ ಆದಾಯ ಆಗಿರಬಹುದು, ಜನರ ಸ್ಪಂದನೆ ಆಗಿರಬಹುದು, ಪ್ರತಿಯೊಂದು ಕೂಡ ಕೆಲವು ಪಕ್ಷದವ್ರಿಗಾಗಲ್ಲ. ಹಾಗಾಗಿ ಇಂಥ ಮಾತುಗಳು ಬರ್ತಾ ಇರುತ್ತೆ. ನಿಮ್ಮ ರಾಜ್ಯದ್ದೇ ಜನರನ್ನ ಕೇಳಿ ನೋಡಿ, ನೀವು ಆಡಿರೋ ಮಾತು ಸರಿನಾ ಅಂತ. ಮಹಾಕುಂಭಮೇಳವನ್ನು ಮೃತ್ಯು ಕುಂಭಮೇಳ ಅಂತ ಹೇಳಿರೋದು ನಿಮ್ಮ ರಾಜ್ಯದ ಜನರು, ನಿಮ್ಮನ್ನು ಆಯ್ಕೆ ಮಾಡಿರೋ ಜನರೇ ಸರಿ ಅಂತ ಹೇಳ್ತಾರಾ? ಖಂಡಿತ ಇಲ್ಲ. ಈ ಥರದ ಮಾತುಗಳು ಕೆಲವೆಲ್ಲ ಕೇಳಿ ಬರ್ತಾ ಇರುತ್ತೆ ಆಗಾಗ್ಗೆ. ಅದ್ಯಾವುದಕ್ಕೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಮಮತಾ ಬ್ಯಾನರ್ಜಿ ಅವ್ರು ಹೇಳಿಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಯಾರೂ ನಾಳೆಯಿಂದ ಅಲ್ಲಿಗೆ ಹೋಗೋದೇ ಇಲ್ವಾ? ಹೋಗಲಿ, ವೆಸ್ಟ್ ಬೆಂಗಾಲಿಂದನೇ ಹೋಗಲ್ವಾ? ಖಂಡಿತ ಹೋಗೋರು ಹೋಗೇ ಹೋಗ್ತಾರೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರನೇ ನಮ್ಮ ಹೆಸರು ಚಾಲ್ತಿಯಲ್ಲಿ ಇರಬೇಕು ಅಂತ ಕೆಲವರು ಬಯಸ್ತಾರೆ. ಹಾಗಾಗಿ ಮಹಾಕುಂಭಮೇಳದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ವಿಐಪಿಗಳಿಗೆ ಮಾತ್ರ ಭದ್ರತಾ ವ್ಯವಸ್ಥೆ, ಜನಸಾಮಾನ್ಯರಿಗೆ ಏನೂ ಮಾಡಿಲ್ಲ, ಇದು ಮೃತ್ಯು ಕುಂಭಮೇಳ ಅಂತೆಲ್ಲ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ.